ಹಾಯ್ ಫ್ರೆಂಡ್ಸ್, ಐರಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಏಡಿ ಸಾಂಬಾರನ್ನು ಮಾಡ್ತಾ ಇದ್ದೀವಿ. ಏಡಿ ಸಾಂಬಾರು ಮಾಡಲು ಬೇಕಾಗುವ ಏಡಿ ಸಾಂಬಾರು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ. ನಾವು ಏಡಿ ಫಸ್ಟಾಗಿ ಎಲ್ಲ ತೊಳೆದಿಟ್ಕೊಂಡಿದ್ದೀವಿ. ನೋಡಿ, ಅದ್ರ ಕಾಲು ಇರುತ್ತದ ಅದನ್ನೆಲ್ಲ ಈ ಕಾಲಿದೆಲ್ಲ ಈ ಕಾಲನ್ನೆಲ್ಲ ನಾವು ಕುಟ್ಕೋಬೇಕು. ನೋಡಿ, ಈ ಥರ ಎಲ್ಲ ಕುಟ್ಕೊತಾ ಇದ್ದೀವಿ. ಇದೇ ಥರ ಎಲ್ಲ ಸಣ್ಣಾಗಿ ಮಾಡ್ಕೋಬೇಕು. ಅಂದರೆ ಇದು ರಸ ಬೇಕು ನಮಗೆ, ಇದು ಏಡಿದು ರಸ ಬೇಕು ನಮಗೆ. ಅದಕ್ಕೆ ಅದ್ರದ್ದೆಲ್ಲ ಕಾಲೆಲ್ಲ ಮುರಿದ್ಬಿಟ್ಟು ನಾವು ಏಡಿ ರಸವನ್ನು ತಗೊತೀವಿ. ಏಡಿ ರಸ ಫುಲ್ ಸಣ್ಣಾಗಿ ಕುಟ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಕುಟ್ಕೊತೀವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ. ಸಣ್ಣಾಗಿ ಅಂದರೆ ಫುಲ್ಲು ಸಣ್ಣ ಆಗಬೇಕು, ಅದು ಹಿಟ್ಕತ್ಲೆ ಆಗಬೇಕು. ನೋಡ್ತಾ ಇರ್ಬೋದು ನೀವು. ನೋಡಿ, ಇಲ್ಲಿ ನಾವೆಲ್ಲ ಎಷ್ಟು ಚೆನ್ನಾಗಿ ಕುಟ್ಕೊಂಡಿದ್ದೀವಿ. ಸ್ವಲ್ಪ ಇನ್ನೂ ಅರ್ಧ ಇದ್ದಿದ್ದಕ್ಕೆ ನಾನು ಇನ್ನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದನ್ನ ನೋಡ್ತಾ ಇರ್ಬೋದು, ಎಲ್ಲ ಸಣ್ಣಾಗಿ ಸೋಸ್ಕೊಂಡಿದ್ದೀನಿ. ನಾವೇನು ಕುಟ್ಕೊಂಡಿದ್ವಲ್ಲ ಅದು ಸಣ್ಣ ಆಗ್ಲಾರ್ಕೆ ಸ್ವಲ್ಪ ಮಿಕ್ಸರ್ಗೆ ಹಾಕೊಂಡು ಸೋಸ್ಕೊತಿದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಎಲ್ಲ ನೀಟಾಗಿ ಸೋಸ್ಕೋಬೇಕು. ಅದೆಲ್ಲ ಮೇಲೆಲ್ಲ ಒಟ್ಟಾಗಿರುತ್ತೆ. ಅದು ಎಲ್ಲ ಇನ್ನೂ ನುಚ್ಚಿರುತ್ತೆ. ಅದನ್ನೆಲ್ಲ ನಾವು ತೆಗೆದು ಚೆಲ್ಲಬೇಕು. ನೋಡಿ, ಈ ಥರ ಎಲ್ಲ ನಾನು ಸೋಸಿಟ್ಕೊಂಡಿದ್ದೀನಿ. ರಸ ನಾವು ಎಷ್ಟು ಗಟ್ಟಿಯಾಗಿ ಇಟ್ಕೊತೀವಿ ಅಷ್ಟು ರಸ ಗಟ್ಟಿಯಾಗಿ ಸಾಂಬಾರು ರುಚಿಯಾಗಿ ಬರುತ್ತೆ. ನೋಡಿ, ಇವಾಗ ಒಂದು ಗುಂಡಿ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ನಾನು ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಲ್ಲ, ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಅದು ಏನು ಎಡಿ ನಾವು ತೊಳೆದಿಟ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಎಡಿನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಇವಾಗ ನೋಡಿ, ಎಡಿ ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ಒಲೆ ಮೇಲೇ ಮಾಡಿದ್ದೀನಿ. ಇದನ್ನ ಸ್ವಲ್ಪ ಟೇಸ್ಟಾಗಿ ಬರುತ್ತೆ ಅಂತಂತೇಳಿ ಒಲೆ ಮೇಲೆ ಮಾಡಬೇಕಂತಾನೆ ಮಾಡ್ತಾ ಇದ್ದದ್ದು. ಮತ್ತು ಇವಾಗ ಅದನ್ನೆಲ್ಲ ಫ್ರೈ ಮಾಡಬೇಕು. ಇವಾಗ ನೋಡ್ತಾ ಇರ್ಬೋದು, ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗ್ತಾಯಿದೆ ಅದು. ಇವಾಗ ನಾನು ಹೆಚ್ಚಿಟ್ಕೋದ್ರಿಂದ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಒಂದೇ ಈರುಳ್ಳಿಯನ್ನು ಕೊಯ್ದಿಟ್ಕೊಂಡಿದ್ದೆ, ಅದನ್ನ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ನೋಡಿ. ಮತ್ತು ಸ್ವಲ್ಪ ಇವಾಗ ಮಿಕ್ಸ್ ಮಾಡೋಣ. ಇವಾಗ ನಾನು 2 ಇಲ್ಲ 3 ಟೊಮೆಟೊನ ಕೊಯ್ದಿಟ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಅದು ಫ್ರೈ ಆಗಲಿ ಅಂತ ಬಿಡ್ತಾಯಿದ್ದೀನಿ. ನೋಡಿ, ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬಿಟ್ಬಿಡ್ತೀನಿ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರಿ. ಉಪ್ಪು ನನಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಹಾಕ್ಕೊತಿದ್ದೀನಿ ಉಪ್ಪು. ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ. ನೋಡಿ, ಇವಾಗ ಸ್ವಲ್ಪ ನಾನು ಗರಂ ಮಸಾಲ, ಧನಿಯಾ ಪೌಡರ್ ಮತ್ತು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಅದು ಖಾರ ಎಲ್ಲ ಹತ್ಕೊಳ್ಳಿ ಅಂತ ಮಿಕ್ಸ್ ಮಾಡ್ತಾ ಇದ್ದೀನಿ. ಖಾರ ಹತ್ತಾದ್ಮೇಲೆ ಸ್ವಲ್ಪ ಫ್ರೈ ಆದ ನಂತರ ನೋಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ, ಏನು ಸಣ್ಣ ಕಾಲು ಎಲ್ಲ ರಸ ಏನು ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಹಾಕ್ಕೊತಾ ಇದ್ದೀನಿ. ನಾನು ಗಟ್ಟಿಯಾಗೇ ರುಬ್ಬಿದ್ದೆ, ನೀರಂತೂ ಒಂಚೂರು ಮಿಕ್ಸ್ ಮಾಡಿಲ್ಲ ನಾನು. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವೇನು ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿಯನ್ನು ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ, ನಾನು ಎಷ್ಟು ಮಸಾಲೆ ಬೇಕೋ ಅಷ್ಟೇ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಮಸಾಲೆಯನ್ನು. ಇವಾಗ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಸ್ವಲ್ಪ ಪ್ಲೇಟ್ ಮುಚ್ಚಿ ಕುದಿಯೋಕ್ಕೆ ಇಟ್ಬಿಟ್ಬೇಕು. ಇವಾಗ ನೋಡಿ, ನಮ್ಮ ಸಾಂಬಾರು ರೆಡಿಯಾಗಿದೆ. ಏಡಿ ಸಾಂಬಾರು ಮಾಡೋ ರೆಸಿಪಿ ಇಷ್ಟೇ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.